ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. ನೋಡಿ, we know that. What is tan A? It is sin A by cos A. Correct? Sin A by cos A. ನಂಗೆ ಏನ್ ಬೇಕಾಗಿರೋದು? sin A ಬೇಕು. ಸೊ sin A ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾನು? cos A ಮತ್ತೆ tan A ಮಲ್ಟಿಪ್ಲೈ ಮಾಡ್ಬೇಕಾ? ಈ ಪ್ರಾಬ್ಲಮ್ ಅಲ್ಲಿ cos A ಅಂದ್ರೆ ಗೊತ್ತು ನಮ್ಗೆ. ಏನು cos A ಅಂದ್ರೆ 1 by secant A. tan A ಅಂದ್ರೇನು ಗೊತ್ತು. Is it secant square A minus 1? ಎರಡು ಮಿಕ್ಸ್ ಮಾಡಿ ಬರೀರಿ ಸ್ಟೂಡೆಂಟ್ಸ್. What is sin A? Root of secant square A minus 1 divided by secant A. Sin A is equal to root of secant square A minus 1 divided by secant A. Correct? ಇನ್ನೊಬ್ಬ ಈಸಿ. ಮತ್ತೆ we know that ಯಾರು ಗೊತ್ತು? cosecant A ಅಂದ್ರೆ ಏನು? It is the reciprocal of sin. So sin ಸಿಕ್ಕಿರೋದ್ರಿಂದ cosecant A ಏನಾಗ್ತಾರೆ? Reciprocal ತಗೊಳ್ಳಿ ಸ್ಟೂಡೆಂಟ್ಸ್. What is the reciprocal? Secant A divided by root of secant square A minus 1 is cosecant A. So right hand side observe ಮಾಡಿ, ಎಲ್ಲ ಕಡೆ secant ಇದೆಯಾ? ಎಲ್ಲ ಕಡೆ secant ಇದೆ. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಏನಿತ್ತು? ರೈಟ್ ಹ್ಯಾಂಡ್ ಸೈಡ್ ಎಲ್ಲ ಸೈನ್ ಇತ್ತು. ಸೊ ಈಗ ನೀವು ಮನೆಗೆ ಹೋಗ್ಬಿಟ್ಟು ಎಲ್ಲ ಟ್ಯಾನ್ಗೂ ಬರಿಬಹುದು, ಎಲ್ಲ ಕಾಟ್ಗೂ ಬರಿಬಹುದು, ಎಲ್ಲ ಕೊಸಿಕೆಂಟ್ಗೂ ಬರಿಬಹುದು, ಎಲ್ಲ cos. Any trigonometric ratios you can start connecting it. That is the power of trigonometric identities. But usually ಏನ್ ಗೊತ್ತಾ, ಒಂದೊಂದ್ಸಲಿ ಎಕ್ಸಾಮ್ ಅಲ್ಲಿ ಈ ತರ ಕ್ವಶನ್ ಕೇಳ್ತಾರೆ, ರೈಟ್ ಆಲ್ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇನ್ ಟರ್ಮ್ಸ್ ಆಫ್ ಅಂತ. ಒಂದೊಂದ್ಸಲಿ ಏನ್ ಮಾಡ್ತಾರೆ, ಯಾವ್ದಾದ್ರು ಎರಡನ್ನ ಮಾತ್ರ ಬರೀರಿ ಅಂತಾರೆ. ಅವಾಗ್ಲೂ ಬರಿಬೋದಾ? ಇರೋದು 5 ಜನ ಆಟಕ್ಕೆ, 5 ಜನದಲ್ಲಿ ಯಾವ್ದೋ ಒಂದು ಎರಡನ್ನ ಬರೀರಿ ಅಂತಾರೆ. ಕ್ಯಾನ್ ಯು ಡೂ ದಟ್? ಸಿ, ವೆನ್ ಐ ಆಮ್ ಕೇಪಬಲ್ ಆಫ್ ರೈಟಿಂಗ್ ಆಲ್ ದ 5 and if they ask any 2, it is easy for us, right? Shall we start trying solving one problem of that type? Okay, take the third question, students. Question number 3 of this type. Express the trigonometric ratio cos A comma tan A cos A comma tan A and secant A, cos A comma tan A and secant A in terms of ಏನಾರ ಬರೀಬಹುದು, in terms of sin A, in terms of sin A. ಸೊ ಹಿಂಟ್ ಕೊಡ್ತೀನಿ ನೋಡಿ ಸ್ಟೂಡೆಂಟ್ಸ್. ಸೈನ್ ನ ಯಾವ್ದಾವ್ದ್ರ ತರ ಬರೀಬೇಕು? cos tan secant. ಕರೆಕ್ಟಾ? ಡೈರೆಕ್ಟ್ ಆಗಿ ಯು ಹ್ಯಾವ್ ಅ ರಿಲೇಷನ್ ಬಿಟ್ವೀನ್ ಸೈನ್ ಅಂಡ್ ಕಾಸ್. ಡೈರೆಕ್ಟ್ ಬೈ sin square A plus cos squared A is equal to 1. ಸ್ಟೂಡೆಂಟ್ಸ್, ಇವತ್ತೇ ನಾವು ಐಡೆಂಟಿಟೀಸ್ ಕಲ್ತು ಇವತ್ತೇ ನಾವು ಮೆಮೊರೈಸ್ ಮಾಡ್ಲಿಕ್ಕೆ ಆಗಲ್ಲ. ನಿಮ್ಮ ಮೆಮೊರಿಲಿ ರಾಂಗ್ ಐಡೆಂಟಿಟೀಸ್ ನ ಸ್ಟೋರ್ ಮಾಡ್ಕೋಬೇಡಿ. ಯು ರೈಟ್ ಎವ್ರಿಥಿಂಗ್ ಇನ್ ಒನ್ ಪಿಕ್ಚರ್, ಒಂದ್ ಶೀಟ್ ಅಲ್ಲಿ ಬರ್ದಿಟ್ಕೊಳ್ಳಿ. ಒಂದು 2-3 ಡೇಸ್ ಟೈಮ್ ತಗೊಳ್ಳಿ. ನಾಳೆನೇ ಏನ್ ಎಕ್ಸಾಮ್ ಇಲ್ಲ ಅಲ್ವಾ ಯಾರಿಗೂ? ಇದ್ರು ಏನು ಓದಲ್ಲ, ಅದು ಬೇರೆ. ಬಟ್ ಇಲ್ಲ, ಯು ರೈಟ್, ಯು ಕೀಪ್. ತಲೆದಿನ ಕೆಳಗೆ ಇಟ್ಕೊಂಡ್ ಮಲ್ಕೋಬೇಡಿ, ಅದೇನ್ ತಲೆಗೆ ಹೋಗಲ್ಲ. ಆ ತರ ಇದ್ರೆ ಚೆನ್ನಾಗಿರೋದಲ್ಲ. ಎಲ್ಲ ಇವತ್ತೊಂದು ಮ್ಯಾಥ್ಸ್ ಟೆಕ್ಸ್ಟ್ ಬುಕ್, ನಾಳೆ ಒಂದು ಸೈನ್ಸ್ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಆರಾಮಾಗಿ ದಿಂಬು ಬೇಡ ಹಾಕಲ್ಲ. ಡೈರೆಕ್ಟ್ ಹಿಂಗ್ ಬುಕ್ ಇರತ್ತೆ, ಹಿಂಗ್ ಇದ್ಬಿಟ್ಟಿದ್ರೆ ಡೈರೆಕ್ಟ್ ಟ್ರಾನ್ಸ್ಫರ್. ಸೊ ಇದೆರಡು ಹೆಂಗ್ ಕನೆಕ್ಟ್ ಮಾಡ್ತೀರಾ? sin square A plus cos squared A is equal to 1. ಈಗ ಸೈನ್ ಗೊತ್ತು, ಕಾಸ್ ಗೊತ್ತು. ಸೊ ಟ್ಯಾನ್ ಕರ್ಕೊಂಡ್ ಬರ್ಬೋದಾ? sin by cos. ಕಾಸ್ ಗೊತ್ತಿರೋದ್ರಿಂದ ಅವ್ರ ರೆಸಿಪ್ರೋಕಲ್ ತಗೊಂಬಂದ್ ಸೀಕೆಂಟ್ ಕರ್ಕೊಂಡ್ ಬರ್ಬೋದಾ? ಮುಗಿದೋಯ್ತು ಪ್ರಾಬ್ಲಮ್. ಯಾರು ಬಿಟ್ಟಿದಾರ? ಇನ್ನಿಬ್ರು ನಾಟಕ ಬಿಟ್ಟಿದ್ದೀರಾ. ಅದು ಡೈರೆಕ್ಟ್ ಆಗಿ ಕರ್ಕೊಂಡ್ ಬರ್ಬೋದಿತ್ತು. ಯಾಕೆ? ಸೈನ್ ಗೊತ್ತಿರೋದ್ರಿಂದ ಕೊಸಿಕೆಂಟ, ಇನ್ ಟ್ಯಾನ್ ಗೊತ್ತಾದ್ಮೇಲೆ ಕಾಟ್ ಕರ್ಕೊಂಡ್ ಬರ್ಬೋದಾ?
ಏನ ಬಿಟ್ಟಿದ್ದಾರೆ, ನಾವು ಬಿಟ್ಟಾಕೋಣ ಬಿಡಿ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಸೊ ಸೊಲ್ಯೂಷನ್. ಸೊ ಈಗ ಎಕ್ಸಾಮ್ ಅಲ್ಲಿ ಏನು ಎಷ್ಟು ಕೇಳಿರ್ತಾರೋ ಅಷ್ಟು ವರ್ಕ್ ಮಾಡ್ಬೇಕು. ಮನೇಲಿ ವರ್ಕ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಒಂದೆರಡು ಎಕ್ಸ್ಟ್ರಾ ವರ್ಕ್ ಮಾಡ್ಕೊಳ್ಳೋದು. ಸೊ ವಾಟ್ ಇಸ್ ದಟ್? ವಿ ನೋ ದಟ್ ಯಾವ ಫಸ್ಟ್ ಐಡೆಂಟಿಟಿ? sin square a plus cos squared a is equal to 1. Now what is cos squared a? 1 minus sin square a. Actually ನಾನು ಸ್ಕ್ವೇರ್ ರಿಮೂವ್ ಮಾಡಿದ್ರೆ ಪ್ಲಸ್ ಆರ್ ಮೈನಸ್ ಬರೀಬೇಕು. ಕರೆಕ್ಟ್ ತಾನೆ ಸ್ಟೂಡೆಂಟ್ಸ್? ರೀಕಾಲ್ ಫ್ರಮ್ ಕ್ವಾಡ್ರಾಟಿಕ್ ಈಕ್ವೇಶನ್. ಈ ತರ ಬರ್ದಾಗಲ್ಲ ಬೇರೆ ಚಾಪ್ಟರ್ ನ ನಾಪಿಸ್ಕೋಬೇಕು. x squared is equal to 25 ಅಂತ ಇದ್ರೆ, being in a 10th standard, x ಏನಂತ ಬರಿಬೇಕು ನಾವು? Is it plus or minus 5? ಆದ್ರೆ ಮೈನಸ್ 5 ನ ಬಿಡಬಹುದು ಈ ಚಾಪ್ಟರ್ ಅಲ್ಲಿ. ಬಿಕಾಸ್ ಸೈಡ್ ಯು ಆರ್ ವರ್ಕಿಂಗ್ ವಿತ್ ಅ ಟ್ರಿಗ್ನೋಮೆಟ್ರಿಕ್ ರೇಷಿಯೋ. ಟ್ರಿಗ್ನೋಮೆಟ್ರಿಕ್ ರೇಷಿಯೋ ರೈಟ್ ಹ್ಯಾಂಡ್ ಸೈಡ್ ಏನಿರುತ್ತೆ? ಸೈಡ್ಸ್ ಆಫ್ ಅ ಟ್ರಯಾಂಗಲ್. Sides of a triangle cannot be negative. Is it clear? In general, can x be negative? Yes. But in this problem, it is related to sides. So, nan cos a bardaga plus or minus square root of 1 minus sin square a baritive. And we consider only the positive answer 1 minus sin squared a. ಆಕ್ಚುಲಿ ಡೈರೆಕ್ಟ್ ಆಗಿ ಬರೀಬಹುದು, ಬಟ್ ನಾನು ಇಲ್ಲೊಂದು ಸ್ಟೆಪ್ ಬರ್ದಿದ್ದೀನಿ. ಯಾಕೆಂದ್ರೆ ಯು ಶುಡ್ ನಾಟ್ ಫರ್ಗೆಟ್ ದಿಸ್ ಐಡಿಯಾ. ಈಗ ಕ್ವಾಡ್ರಾಟಿಕ್ ಈಕ್ವೇಶನ್ 1 ಮಾರ್ಕ್ ಕ್ವಶನ್ ಇತ್ತು ಅನ್ಕೊಳ್ಳಿ, ಅಲ್ಲಿ ನೀವು ಮೈನಸ್ ಬಿಟ್ಬಿಟ್ರೆ ಅರ್ಧ ಮಾರ್ಕ್ ಇದಾಕ್ಬಿಡ್ತಾರೆ. ಈಗ ಕಾಸ್ ಸಿಕ್ತಿದ್ದಂಗೆ ಸ್ಟೂಡೆಂಟ್ಸ್ ಒಂದ್ ಕೆಲಸ ಮಾಡೋಣ. ಏನ್ ಟ್ಯಾನೇ ಮಾಡ್ಬೇಕು ಅಂತಿಲ್ಲ. ವಾಟ್ ಇಸ್ ಸೀಕೆಂಟ್ ಎ? 1 by cos. So what is secant? 1 by root of 1 minus sin square ಏನ? secant is 1 by root of 1 minus sin square a. ಕರೆಕ್ಟಾ? ಇದು ರಫ್ ವರ್ಕ್ ಸ್ಟೂಡೆಂಟ್ಸ್. ನಾನು ಇಲ್ಲಿ ಮಾಡ್ಕೋತಾ ಇರೋದು ರಫ್ ವರ್ಕ್. ಇದು we have the last cos ಆಯ್ತು, secant ಆಯ್ತು, ಉಳ್ಕೊಂಡಿರೋದು ಯಾವುದು? tan. Is it tan? How you will define tan a? We know that tan a is equal to sin a by cos a. ಅದರಲ್ಲಿ ನ್ಯೂಮರೇಟರ್ ಫಿಕ್ಸ್. ಕರೆಕ್ಟಾ? ಏನ್ ನ್ಯೂಮರೇಟರ್? ಸೈನ್. ನಂಗೆ ಸೈನ್ ಅಲ್ಲೇ ತಾನೇ ಆನ್ಸರ್ ಬೇಕಾಗಿರೋದು. So what is cos? Root of 1 minus sin square a. So this is our tan a. So ಇದರಿಂದ ನೋಡ್ಬಿಟ್ಟು cot ಹೇಳ್ಬೋದಾ ಸ್ಟೂಡೆಂಟ್ಸ್? ಇದ್ರ ಉಲ್ಟಾ ಇರತ್ತಾ? ರೆಸಿಪ್ರೋಕಲ್ ಇರುತ್ತೆ ತಾನೆ cot. But we will not worry about that. So can you do all this type of problems? Writing one trigonometric ratio in terms of others? Huh? Sir. Okay. So next we will be entering what? Trigonometric? No, trigonometric identities ಇದೆ. But ನಾವು ಈ ಪೇಸ್ ಅಲ್ಲಿ ಏನೋ ವಂಡರ್ಸ್ ತರ ಇದ್ರೆ ಆಗಲ್ಲ. Tomorrow I want offline students to come here, online students to practice 10 trigonometric questions that I will be giving tomorrow. See, ನೀವು ನೋಡ್ಕೊಂಡೇ ಮಾಡ್ತಿರೋ, ನಾವು ಈ ಕ್ಲಾಸ್ ಅಲ್ಲಿ ಮಾಡಿದೀವಲ್ಲ ಆ ತರ ಪ್ರಾಬ್ಲಮ್ಸ್ ನಾನು ಕೊಡೋದು ನಾಳೆ. ಅದು ಗೊತ್ತಿಲ್ಲ, ಒಟ್ಟಲ್ಲಿ ಕಲ್ತ್ಕೊಂಡು ನಾಳೆ ಕಲ್ತ್ರೆ ಮಾತ್ರ ಸ್ಟೂಡೆಂಟ್ಸ್ ನಾವು ಇನ್ 2 ಕ್ಲಾಸ್ ಅಲ್ಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಮುಗಿಸಕ್ಕಾಗಲ್ಲ. ಇಲ್ಲ, ಐ ಆಮ್ ಟೆಲಿಂಗ್ ಯು ಓಪನ್ಲಿ, ಲೀವ್ ದಿಸ್ ಟಾಪಿಕ್. ಲೀವ್ ದಿಸ್ ಟಾಪಿಕ್. ಅರ್ಥ ಆಗಲ್ಲ. ಐ ಆಮ್ ಟೆಲಿಂಗ್ ಯು, ಇಟ್ಸ್ ನಾಟ್ ಅ ಜೋಕ್ ಟು ಅಂಡರ್ಸ್ಟ್ಯಾಂಡ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ನಿಮಗೆ ಗ್ರಿಪ್ ಇರಬೇಕು. ಆ ಗ್ರಿಪ್ ಇರಬೇಕು ಅಂದ್ರೆ ನೀವು ಒಂದು ಕೆಲಸ ಮಾಡ್ತಾ ಇಲ್ಲ ಯೂಶಲಿ. ಯಾವುದು? ಪ್ರಾಕ್ಟಿಸ್. ನೀವು ದಡ್ರಲ್ಲ, ಖಂಡಿತ ಹೇಳ್ತೀನಿ, ನೀವು ದಡ್ರಲ್ಲ. ನೋ, ಯಾವನಾರ ನಿಮ್ಮನ್ನ ದಡ್ಡ ಅಂದ್ರೆ ಹೇಳಿ,
ನಾ ಪ್ರೂವ್ ಮಾಡ್ತೀನಿ ನೀವು ಜಾಣ ಅಂತ. ಆದ್ರೆ ಎಲ್ಲಿ ಫೇಲ್ ಆಗ್ತಿದೀವಿ ನಾವು? ಪ್ರಾಕ್ಟಿಸ್. ಸೊ ಐ ವಾಂಟ್ ಯು ಪೀಪಲ್ ಟು ಕಮ್ ಹಿಯರ್ ಅಂಡ್ ಪ್ರಾಕ್ಟಿಸ್ ಟ್ರಿಗ್ನೋಮೆಟ್ರಿಕ್ ಕ್ವಶನ್ಸ್ ದಟ್ ಐ ವಿಲ್ ಬಿ ಗಿವಿಂಗ್ 1 hour. ಟೆಕ್ಸ್ಟ್ ಬುಕ್ ತಗೊಂಬನ್ನಿ, ನಿಮ್ ಸ್ಕೂಲ್ ನೋಟ್ಸ್ ತಗೊಂಬನ್ನಿ, ನಾನು ಮಾಡ್ಸಿರೋ ನೋಟ್ಸ್ ತಗೊಳ್ಳಿ, ಅದೆಲ್ಲ ನಂಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಏನ್ ಮಾಡ್ಬೇಕು, ನೀವು ಸಾಲ್ವ್ ಮಾಡ್ಬೇಕು. ಸರ್ ಟೈಮ್ ಸಾಕಾಗ್ಲಿಲ್ಲ, ಆಯ್ತು ಮನೇಲೆ ಮಾಡಿ. ಬಟ್ ಐ ವಾಂಟ್ ಯು ಪೀಪಲ್ ಟು ಶೋ ಆಲ್ ದ ಪ್ರಾಬ್ಲಮ್ಸ್ ದಟ್ ಐ ಆಮ್ ಗಿವಿಂಗ್ ಫಾರ್ ದಿಸ್ ಚಾಪ್ಟರ್. ಇಲ್ಲ ಅಂದ್ರೆ ಸ್ಟೂಡೆಂಟ್ಸ್ ಹೇಳ್ತೀನಿ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ನಿಜ ಅರ್ಥ ಆಗಲ್ಲ, ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಕನ್ಫ್ಯೂಷನ್ ಇನ್ ದ ಸೆನ್ಸ್ ಏನಾಗುತ್ತೆ ಅಂದ್ರೆ, ಸಿ ಫಾರ್ ಎಕ್ಸಾಂಪಲ್, ಈಗ ಇವತ್ತೇ ನಾವು ಎಷ್ಟು 7 ಫಾರ್ಮುಲಾಸ್ ನೋಡಿದ್ವಿ, ಕರೆಕ್ಟಾ? ಅಲ್ಲೇ ಒಂದು ಕನ್ಫ್ಯೂಷನ್ ಇದೆ. ಟ್ಯಾನ್ ಟೀಟಾನ 1/cot θ ಅಂತಾನೂ ಬರೀಬಹುದು, ಟ್ಯಾನ್ ಟೀಟಾನ sin θ/cos θ ಅಂತಾನೂ ಬರೀಬಹುದು, ಕರೆಕ್ಟಾ? ಈ ನನ್ ಕಡೆ ಕರೆಕ್ಟ್ ಆಗಿ ನೋಡಿದ್ರೆ ಟ್ಯಾನ್ ಟೀಟಾನ √σ² θ - 1 ಅಂತಾನೂ ಬರೀಬಹುದು. ಅಂದ್ರೆ ಒಂದೇ ಪ್ರಾಬ್ಲಮ್ಗೆ ಎಷ್ಟು ತರ ಇದೆ ದಾರಿ? 3 ತರ. ನಾ ಸುಮ್ಮನೆ ಸಿಂಪಲ್ ಆಗಿ ಬಾಯಲ್ಲಿ ಹೇಳಿದೆ. ಯಾವ ಹೇಳಿದೆ ಅನ್ನೋದು ಏನಾದ್ರು ಅರ್ಥ ಆಯ್ತಾ ಅಥವಾ ಬರ್ದು ತೋರಿಸ್ಬೇಕಾ? ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಈಗ ಪ್ರಾಬ್ಲಮ್ ಮಾಡ್ಬೇಕಾದ್ರೆ, ಸರ್ ಯಾಕೆ ಈ ಪ್ರಾಬ್ಲಮ್ ಇದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, ಯಾಕೆ ಅದ್ ಮಾಡಕ್ ಆಗಲ್ಲ? ಆ ಥಾಟ್ ಬರ್ಬೇಕು ನಮ್ಗೆ. ಬಟ್ ಎಕ್ಸಾಮ್ ಅಲ್ಲಿ ಆ ಥಾಟ್ ಬಂದ್ರೆ ಅಟೆಂಪ್ಟ್ ಮಾಡಕ್ ಆಗಲ್ಲ. ಜಸ್ಟ್ ರೀಸೆಂಟ್ಲಿ ಈ ಇಯರ್ ಅಂದ್ರೆ ನೀವು 2026 ಗೆ ಎಕ್ಸಾಮ್ ಬರೀತಿದ್ರ, 2025 ಗೆ ನನ್ನ ಸ್ಟೂಡೆಂಟ್, ಇಲ್ಲಿ ಸ್ಟೂಡೆಂಟ್ ಒಬ್ಬ, ಈ ಸ್ಕೋರ್ಡ್ 92 ಇನ್ ಮ್ಯಾಥ್, 4 marks ಡೈರೆಕ್ಟ್ ಶೂಟ್ ರಾಂಗ್ ಆಗಿದೆ. ಎಲ್ಲಿ ಗೊತ್ತಾ? ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಇನ್ 4 ಕ್ವಶನ್ ಅಫ್ಕೋರ್ಸ್ ಕೇಸ್ ಬೇಸ್ ಪ್ರಾಬ್ಲಮ್ ತಪ್ಪು ಮಾಡಿದ್ದ. ಆಕ್ಚುಲಿ ಐ ಹ್ಯಾವ್ ದ ಫೋಟೋ ಕಾಪಿ ಆಫ್ ದಟ್, ನಾನು ನಿಮ್ಗೆ ತೋರಿಸ್ತೀನಿ ಆಮೇಲೆ. ಡೈರೆಕ್ಟ್ ತಪ್ಪು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಲ್ಲಿ. ಯಾಕೆಂದ್ರೆ 8 marks ಹೋದಾಗ ಹಿಸ್ ಫಾದರ್ ಸೆಟ್, ಸರ್ ಒಂದು ಫೋಟೋ ಕಾಪಿ ತರ್ಸೋಣ ಅಂತ. ಫೋಟೋ ಕಾಪಿ ಆಪ್ಷನ್ ಇದೆ ನನ್ನ ಮೊಬೈಲ್ ಅಲ್ಲ, ಇದೆ ಫೋಟೋ ಕಾಪಿ ಆಪ್ಷನ್. ಐ ಶೋ ಯು ಫಾರ್ ಆನ್ಲೈನ್ ಸ್ಟೂಡೆಂಟ್ಸ್ ಆಲ್ಸೋ ಲೇಟರ್. ಸೊ ಸೆಕ್ಷನ್ ಬಿ ಯಾವ್ದೋ ಒಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ 2A ಕ್ವಶನ್ ಅಂತ ಬರ್ದಾಗ ನೋಡಿ, ಇಲ್ಲಿ 0 ಅಂತಾನೆ ಇದೆ. ಯು ಕ್ಯಾನ್ ಸಿ ದ ಮಾರ್ಕ್ 0. ಫಸ್ಟ್ ಶಾರ್ಟ್ ಅಲ್ಲೇ 0. ಏನ್ ನೋಡೇ ಇಲ್ಲ ಅವರು, ಅಂದ್ರೆ ಅಷ್ಟು ಕನ್ಫ್ಯೂಸ್ ಮಾಡುತ್ತೆ. ಓವರ್ ಆಲ್ ದಿಸ್ ಗೈ ಹ್ಯಾಸ್ ಸೆಕ್ಯೂರ್ಡ್ 96%, ಮ್ಯಾಥ್ಸ್ ಅಲ್ಲಿ 92, ಬಟ್ ಸ್ಟಿಲ್ ಹಿ ಫೇಲ್ಡ್ ಇನ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಮ್ಯಾಥ್ಸ್ ಅಲ್ಲಿ ಫೇಲ್ ಆಗಿದ್ದಾನೆ ಅಂತ ಇಲ್ಲ, ಈ ಪ್ರಾಬ್ಲಮ್ ಅಲ್ಲಿ ಫೇಲ್ ಆಗಿದ್ದಾನೆ ಅಂತ. ಎಲ್ಲ ಟ್ರಿಗ್ನೋಮೆಟ್ರಿ ತಪ್ಪು ಮಾಡಿಲ್ಲ ಅವನು. ಓಕೆ, ಈಗ ನಾನು ಸ್ವಲ್ಪ ಇಲ್ಲಿ ಮುಂದೆ ಹೋದ್ರೆ, ಸಿ ಐ ಜಸ್ಟ್ ಶೋ ಯು ದಟ್. ಇನ್ನೊಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಕ್ವಶನ್ ಇದೆ, ಬರೀ ಹಾಫ್ ಮಾರ್ಕ್ ತಗೊಂಡಿದ್ದಾನೆ. ಫಸ್ಟ್ ಸ್ಟೆಪ್ ಮಾತ್ರ ಕರೆಕ್ಟ್, 3ನೇ ಸ್ಟೆಪ್ ಇಂದ ಫುಲ್ ರಾಂಗ್, ಇಂಟು ಹಾಕಿದ್ದಾರೆ. ಯು ಕ್ಯಾನ್ ಸಿ ಕ್ರಾಸ್. ಜೆರಾಕ್ಸ್ ಕಾಪಿ ಆಗಿರೋದ್ರಿಂದ ರೆಡ್ ಅಲ್ಲಿ ಮಾಡಿರೋದು ಗೊತ್ತಾಗಲ್ಲ, ಬ್ಲಾಕ್ ಅಲ್ಲೇ ಇದೆ. ಹೋಯ್ತು, ಅವ್ನು ನೋಡಿ ಅಲ್ಲಿ ಸೈಡ್ ಅಲ್ಲಿ ಸ್ಕ್ರಿಬಲ್ ಮಾಡಿರೋದು ಅರ್ಥ ಆಗಿಲ್ಲ ಅವನ್ಗೆ. ಈಸ್ 92%, 96%. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ನಾಟ್ ದಟ್ ಈಸಿ. ಬಟ್ ಯಾವಾಗ ಆಗತ್ತೆ? ನಾವು ಪ್ರಾಕ್ಟೀಸ್ ಮಾಡಿದಾಗ. ಟು ಬಿ ಫ್ರಾಂಕ್ ಹೇಳ್ತೀನಿ, ನಾನೇ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ ಒಂದ್ಸಲಿ ವರ್ಕ್ ಮಾಡ್ಕೊಂಡ್ ಬಂದಿರ್ತೀನಿ. ಅಫ್ಕೋರ್ಸ್ ನಾನು ಎಲ್ಲ ವರ್ಕ್ ಮಾಡ್ಕೊಂಡ್ ಬಂದಿರ್ತೀನಿ, ಅದು ಬೇರೆ. ವಿತೌಟ್ ಪ್ರಾಕ್ಟೀಸ್ ಐ ಕಾಂಟ್ ಎಂಟರ್ ದ ಕ್ಲಾಸ್. ಅದೇ ನೋಡಿ, ಇನ್ನೊಂದು ಪ್ರಾಬ್ಲಮ್ ಇದೆ, sin 60 ಡಿಗ್ರಿ, sin 20 ಡಿಗ್ರಿ, ಅದ್ರಲ್ಲಿ ನೋಡಿ ಔಟ್ ಆಫ್ ಔಟ್ ತಗೊಂಡಿದ್ದಾನೆ. ಇವತ್ತು ಸ್ಟಾರ್ಟ್ ಮಾಡ್ಬೇಕಾದ್ರೂ ನಾನು ಅದನ್ನೇ ನಾನು ಹೇಳಿದ್ದು ನಿಮಗೆ. ಟ್ರಿಗ್ನೋಮೆಟ್ರಿಲಿ 3 ಪಾರ್ಟ್ಸ್ ಇದೆ: ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಸ್ಟ್ಯಾಂಡರ್ಡ್ ಆಂಗಲ್ಸ್, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಗೊತ್ತಿಲ್ಲ ಅಂತಾನೆ ನಾವು we should not get demotivated. I know other 2 things, no? See, has scored out of there. So ನಮ್ಮ ಫ್ರೆಂಡ್ಸ್ ಈ ತರ ಮಾಡಿರೋ ಮಿಸ್ಟೇಕ್ಸ್ ನ ಅಥವಾ ಕರೆಕ್ಟ್ ಮಾಡಿರೋದನ್ನ we have to take it as a lesson. ನಮ್ಗೆ ಆಗ್ಬೇಕು ಅಂತಲ್ಲ. ಈಗ ನಮ್ ಫ್ರೆಂಡ್ ಬಂದು ಹೇಳ್ತಾನೆ, ಅಲ್ಲಿ ಹೋಗ್ಬೇಡ ಬೆಂಕಿ ಇದೆ ಸುಡತ್ತೆ ಅಂತ. ಇಲ್ಲ ನಾನು ಹೋಗೇ ನೋಡ್ತೀನಿ ಅಂದ್ರೆ ಹೂ ಇಸ್ ದ ಲೂಸರ್? ನಾವೇ ಲೂಸರ್. ಅದೇ ಇಲ್ಲ ಅವ್ನು ಹೇಳ್ತಾ ಇದ್ದಾನೆ ಕರೆಕ್ಟ್. ಅದಕ್ಕೆ ಸ್ಟೂಡೆಂಟ್ಸ್ ನಾವೇನಾರು ಹೇಳಿದಾಗ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಕರೆಕ್ಟ್ ಆಗಿ ಬರೀಬೇಕು. ಅರ್ಥ ಆಯ್ತಾ ಹೇಳ್ತಾ ಇರೋದು? ನೋಡಿ ಎಷ್ಟು ಚೆನ್ನಾಗಿ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಎಲ್ಲ ಸಾಲ್ವ್ ಮಾಡಿದಾನೆ, ಔಟ್ ಆಫ್ ಔಟ್ ಕೊಟ್ಟಿದ್ದಾರೆ ನೋಡಿ, ಒಂದ್ ಸ್ಕ್ರಾಚ್ ಇಲ್ಲ. ನಾನು ನಿಮ್ಗೆ ಯಾವಾಗ್ಲೂ ಹೇಳ್ತೀನಿ ಗೊತ್ತಾ, ಪ್ರೆಸೆಂಟೇಶನ್ ಹೆಂಗ್ ಮಾಡ್ಬೇಕು ಅಂತ. ನೋಡಿ ಇಲ್ಲಿ ಸೈಡ್ ಅಲ್ಲಿ ಹಾಕ್ಬಿಟ್ಟು ಅದನ್ನ ಫ್ಯಾಕ್ಟರೈಸೇಷನ್ ಮಾಡಿದಾನೆ, ರಫ್ ವರ್ಕ್. ಇಲ್ಲಿ ಅಷ್ಟೇ ನೋಡೋದು ಕರೆಕ್ಷನ್ ಅಲ್ಲಿ. ನಾನು ಯಾಕೆ ನಿಮ್ಗೆ ಹೇಳ್ತಾರ, ನಾವು ಕರೆಕ್ಷನ್ ಹೋದಾಗ ಹಂಗೆ ತಾನೆ ನಾವು ನೋಡೋದು. ನೀವೇನ್ ಮಾಡ್ತೀರಾ? ರಫ್ ವರ್ಕು ಅಲ್ಲೇ, ಮೇನ್ ವರ್ಕು ಅಲ್ಲ. ಅದು ಹೆಂಗಿರತ್ತೆ ಅಂದ್ರೆ, ನಾನು ಹುಡುಕ್ಬೇಕು ಎಲ್ಲಿದೆ ಆನ್ಸರ್, ಇಲ್ಲೆಲ್ಲೋ ಸಿಗ್ತಾ ಇದೆಯಾ ಅಂತ. ಯು ಹ್ಯಾವ್ ಟು ಪ್ರೆಸೆಂಟ್ ದ ಆನ್ಸರ್ಸ್ ನೀಟ್ಲಿ. ಸೊ ಐ ವಾಂಟ್ ಎವ್ರಿ ಒನ್ ಟು ವರ್ಕ್ ಔಟ್ ಟುಮಾರೋ.
ಇಸ್ ದಟ್ ಕ್ಲಿಯರ್? ಬೇಕಾದ್ರೆ ನೆಕ್ಸ್ಟ್ ವೀಕ್ 2 ಕ್ಲಾಸಸ್ ಮಾಡೋಣ, ತೊಂದರೆ ಇಲ್ಲ. ದಸರಾ ಇರುತ್ತೆ ಹೌದು, ಐ ಆಮ್ ನಾಟ್ ಟೆಲ್ಲಿಂಗ್ ವಿ ಶುಡ್, ಬಟ್ ಎಂಜಾಯ್ ಮಾಡೋ ಟೈಮಲ್ಲಿ ಮಾಡೋಣ. ಬೇರೆ ಟೈಮಲ್ಲಿ ವಿ ವಿಲ್ ಫೋಕಸ್ ಆನ್ ಡೂಯಿಂಗ್ ಇಟ್. ಐ ವಾಂಟ್ ಎವ್ರಿ ಒನ್ ಟು ಡೂ ಇಟ್. ವಿಲ್ ಯು ಟೇಕ್ ಇಟ್ ಆಸ್ ಅ ಚಾಲೆಂಜ್? ಸರ್ ನಾಳೆ ಟ್ರೈ ಮಾಡಿದೆ ಸರ್, ಆಗ್ಲಿಲ್ಲ. ದಟ್ಸ್ ಓಕೆ ಸ್ಟೂಡೆಂಟ್ಸ್. ಟುಮಾರೋ ಇಸ್ ಫ್ರೈಡೆ ರೈಟ್? ಮತ್ತೆ ಸ್ಯಾಟರ್ಡೆ ಟ್ರೈ ಮಾಡಿ. ಸರ್ ಸ್ಯಾಟರ್ಡೇನು ಟ್ರೈ ಮಾಡಿದೆ ಸರ್, ಆಗ್ಲಿಲ್ಲ. ನೆಕ್ಸ್ಟ್ ಡೇನೋ ಸಂಡೇ. ಅದ್ ಹೆಂಗ್ ಈ ಮಾತು ಹೇಳ್ಬಿಡ್ತೀರಾ? ನಾನು ನೋಡ್ತೀನಿ. ಚಾನ್ಸೇ ಇಲ್ಲ ನೀವು ಹೇಳಕ್ಕೆ ಸಂಡೇ ನಂಗೆ ಅರ್ಥ ಆಗಿಲ್ಲ ಅಂತ. ಯಾಕೆ ಹೇಳಿ? ಗೊತ್ತಾಗೋಗುತ್ತೆ ನಿಮ್ಗೆ, ಟ್ರಿಕ್ ಬಂದ್ಬಿಡತ್ತೆ. ಫಸ್ಟ್ ಡೇ ನೀವು ಸೈಕಲ್ ಹೊಡೆದಾಗ ಸ್ಟೂಡೆಂಟ್ಸ್ ಬಿದ್ದಿದ್ದೀರಾ, ಇಲ್ಲ ಸುತ್ತು ನಿಂತಿರೋರು ನೀವು ಸೈಕಲ್ ಹೊಡಿಬೇಕಾರೆ. ಯಾಕೆ? ಭಯ. ಅದೇ ಈಗ ದಟ್ಸ್ ದ ಪ್ರಾಕ್ಟಿಸ್. ನಾವು ಒಂದ್ಸಲಿ ಓದ್ಬಿಟ್ಟು ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಬಿಟ್ಬಿಟ್ರೆ, ಐ ಟೆಲ್ ಯು, ಯು ಆರ್ ಫೂಲಿಂಗ್ ಯುವರ್ ಸೆಲ್ಫ್. ನಿಮಗೆ ನೀವೇ ಮೋಸ ಮಾಡ್ಕೋತಾ ಇದ್ದೀರಾ. ಟ್ರೈ ಮಾಡಿ, ಆಮೇಲೆ ಅರ್ಥ ಆಗಿಲ್ವಾ ಬಿಟ್ಬಿಡಿ ಬೇಕಾರೆ. ಬಟ್ ಹಂಗ ಆಗಲ್ಲ, ಚಾನ್ಸೇ ಇಲ್ಲ ಹಂಗಾಗತ್ತೆ. ಟ್ರೈ ಮಾಡಿದ್ರೆ ಖಂಡಿತ ಏನಾಗತ್ತೆ, ಬರಕ್ ಹಾಗೆ ಇರ್ತೀರಾ. That kind of curiosity we should have even while doing it. Okay, without saying much, I repeat for everyone, tomorrow compulsorily you have to practice trigonometric questions here. Suppose if that doesn't work, don't worry, take it for day after tomorrow, take it for Sunday. Sunday you text me, sir nange artha agilla anta, nodana. ಆಗಕ್ಕೆ ಚಾನ್ಸೇ ಇಲ್ಲ.